ಹಾಯ್. ಸೊ ನೀವೇನು ಚಾರ್ಟ್ ನೋಡ್ತಾ ಇದ್ದೀರಾ, ಇದು ಯು ಎಸ್ ಮಾರ್ಕೆಟ್ ನ್ಯಾಸ್ಡ್ಯಾಕ್ ಚಾರ್ಟ್ ಇದು. ಸೊ ನಂಗೆ ಟೆಕ್ನಿಕಲ್ ಏನು ಅನಿಸ್ತಾ ಇದೆ ಅಂದರೆ ಇಲ್ಲೊಂದು ಕ್ರೂಷಿಯಲ್ ಸಪೋರ್ಟ್ ಇದೆ ಈಗ. ಸೊ ಡೆಫಿನೆಟ್ಲಿ ಏನು ಈ ಲೆವೆಲ್ಸ್ನ ಮಾರ್ಕ್ ಮಾಡ್ತಾ ಇದ್ದೀನಿ ಈಗ. ಜಸ್ಟ್ ಅ ಮೂಮೆಂಟ್. ಅಟ್ಲೀಸ್ಟ್ ಈ ಲೆವೆಲ್ ಏನಿದೆ ಕ್ರೂಷಿಯಲ್ ಲೆವೆಲ್ ಇದು ಡೆಫಿನೆಟ್ಲಿ ಬ್ರೇಕ್ ಆಗಬಾರ್ದು ಯು ಎಸ್ ಮಾರ್ಕೆಟ್ಗೆ. ಸೊ ಕ್ಲೋಸ್ ಟು 24,360 ರೇಂಜಲ್ಲಿದೆ ಈಗ. ಇದೇನಾದರೂ ಬ್ರೇಕ್ ಆಯಿತು ಅಂದರೆ ಇಲ್ಲಿಂದ ಒಂದು ನೆಗೆಟಿವ್ ಕ್ಲೋಸಿಂಗ್ ಬಂತು, ಇಲ್ಲಿಂದ 200 ಕೆಳಗಡೆ ಬಂದು ಡೆಫಿನೆಟ್ಲಿ ನ್ಯಾಸ್ಡಾಕಲ್ಲಿ ಕೂಡ ಒಂದು ತುಂಬ ಒಳ್ಳೆ ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಬೇಕಾದ್ರೆ ನೋಡ್ಬೋದು ಯು ಎಸ್ ಮಾರ್ಕೆಟಲ್ಲಿ ಲಾಸ್ಟ್ ಒಂದು ಅಟ್ಲೀಸ್ಟ್ ಒಂದು ಯಾವಾಗ ಅಕ್ಟೋಬರ್ 25ನಲ್ಲಿ ಒಂದು ಟಾಪ್ ಅಪ್ ಆಗಿತ್ತು. ಜಸ್ಟ್ ಅ ಮೂಮೆಂಟ್, ನಾನು ನಿಮ್ಗೆ ತೋರಿಸ್ತೀನಿ ಚಾರ್ಟ್. ಅದು ನೋಡ್ಬೋದು ನೀವು ಇಲ್ಲಿ ಯಾವಾಗ ಇಲ್ಲಿ ಒಂದು ಏನಿದೆ ಎಕ್ಸಾಷನ್ ಗ್ಯಾಪ್ಸ್ ಇದೆ. ಸೊ ಯಾವಾಗ ಅಕ್ಟೋಬರ್ 2025 ಏನೇ ಟಾಪ್ ಆಗಿದೆ. ಸೊ ಇಲ್ಲಿಂದ ಡೆಫಿನೆಟ್ಲಿ ಒಂದು ಫುಲ್ಲು ಸೈಡ್ ವೈಸ್ ಐತೆ ಯು ಎಸ್ ಮಾರ್ಕೆಟ್, ಕಂಪ್ಲೀಟ್ ಸೈಡ್ ವೈಸ್ ಐತೆ ಯು ಎಸ್ ಮಾರ್ಕೆಟ್ ನಿಮಗೆ. ಸೊ ನನಗೇನು ಅನಿಸ್ತಂದರೆ ಡೆಫಿನೆಟ್ಲಿ ಯಾವುದೇ ಥರ ಲಾಂಗ್ಸ್ ತೊಗೊಳಕ್ಕೆ ಹೋಗ್ಬಿಡಿ ಯು ಎಸ್ ಮಾರ್ಕೆಟ್. ಆಲ್ರೆಡಿ ನಮ್ಮ ಟೆಸ್ಟಿಂಗ್ ಪೊಸಿಷನ್ಸ್ ಎಲ್ಲ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಸೊ ಡೆಫಿನೆಟ್ಲಿ ಕಂಪ್ಲೀಟ್ ಅವಾಯ್ಡ್ ಮಾಡಿ ಯು ಎಸ್ ಮಾರ್ಕೆಟ್. ಏನಾದರೂ ಇಲ್ಲಿಂದ ಒಂದು ಡಿಸಿಸಿವ್ ಕ್ಲೋಸ್ ಬಂತು ಕೆಳಗಡೆ ಅಂದರೆ, ಸೊ ಎಕ್ಸ್ಪೆಕ್ಟಿಂಗ್ ತುಂಬ ಒಳ್ಳೆ ಕರೆಕ್ಷನ್ ಬರ್ಬೋದು ಅಂತ. ನೀವು ಬೇಕಾದ್ರೆ ಅದು ಅಕ್ಟೋಬರ್ ಪಾಸ್ಟ್ ನೋಡಿದ್ರೆ ನಿಮ್ಗೆ ಒಳ್ಳೆ ಅಪ್ ಟ್ರೆಂಡಿಂಗ್ ಇತ್ತು ಯು ಎಸ್ ಮಾರ್ಕೆಟಲ್ಲಿ ಕೂಡ. ಇಂಡಿಯಾದಲ್ಲಿ ಕೂಡ ಆವಾಗಿನ ಕರೆಕ್ಷನ್ ನಡೀತಿತ್ತು, ಬಟ್ ಯು ಎಸ್ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ನಿಮ್ಗೆ ಒಳ್ಳೆ ಅಪ್ ಟ್ರೆಂಡಿಂಗ್ ಮಾರ್ಕೆಟ್ ಇತ್ತು. ನೀವು ನೋಡ್ಬೋದು ಬೇಕಾದರೆ ಇಲ್ಲಿ ಜಸ್ಟ್ ನಾನು ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಒಳ್ಳೆ ಅಪ್ ಟ್ರೆಂಡಿಂಗ್ ಆಗಿತ್ತು ಇಲ್ಲಿ ಕಂಪ್ಲೀಟಾಗಿ. ನಿಮ್ಗೆ ಅಕ್ಟೋಬರ್ 25ವರೆಗೂ ನಿಮಗೆ ಒಳ್ಳೆ ಅಪ್ ಟ್ರೆಂಡಿಂಗ್ ಆಗಿತ್ತು ನೋಡಿ, ಒಳ್ಳೆ ಅಪ್ ಟ್ರೆಂಡಿಂಗ್ ಆಗಿತ್ತು ಅಕ್ಟೋಬರ್ವರೆಗೂ. ಆಮೇಲೆ ಯಾವಾಗ ನಿಮಗೆ ಈ ಟಾಪ್ ಆಯಿತು ಅಲ್ಲಿಂದ ಕಂಪ್ಲೀಟ್ ಸೆಂಟಿಮೆಂಟೇ ವೀಕ್ ಆಗಿಬಿಟ್ಟಿದೆ. ಸೊ ಅದರಿಂದ ಕಂಪ್ಲೀಟ್ ಸ್ಟಾಪ್ ಮಾಡಿ ಯು ಎಸ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು. ಸೊ ಇಲ್ಲಿಂದ ಏನಾದರೂ ಒಂದು ನೆಗೆಟಿವ್ ಕ್ಲೋಸಿಂಗ್ ಮಂಡೇ ಅಥವಾ ಟ್ಯೂಸ್ಡೇ ಬಂತು ಅಂದರೆ ಡೆಫಿನೆಟ್ಲಿ ಇಂಡಿಯನ್ ಮಾರ್ಕೆಟ್ ಥರ ಕರೆಕ್ಷನ್ 100% ಆಗುತ್ತೆ. ಸೊ ಇದು ಮುಂಚೆನೇ ಹೇಳ್ತಾ ಇದ್ದೀನಿ ನಾನು, ಯಾಕಂದರೆ ಆಮೇಲೆ ಹೇಳ್ದೆ ಅಲ್ಲ, ಫಸ್ಟೇ ಅವಳು ಟೆಕ್ನಿಕಲ್ಸಲ್ಲಿ ನಂಗೆ ಸಿಗ್ನಲ್ ತೋರಿಸ್ತಾ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ ಕೇಸ್ ಸ್ಟ್ರಾಂಗ್ ಏನಾದರೂ ಆಗಬೇಕಂದ್ರೆ ಡೆಫಿನೆಟ್ಲಿ ನಮಗೆ ಅಟ್ಲೀಸ್ಟ್ 25,200 ಕ್ರಾಸ್ ಆಗಬೇಕು, ಈ ಲೆವೆಲ್ ಕ್ರಾಸ್ ಆಗಬೇಕು ಇನ್ ಕೇಸ್. ಬಟ್ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್.